ಮೋದಿಗೆ ಮೀಡಿಯಾ ಫೋಬ್. ನಾರ್ವೆಯ ಓಸ್ಲೋದಲ್ಲಿ ಡಾಗ್ ಸಾವಿನ್ಸೆನ್ ಪತ್ರಿಕೆಯ ಪತ್ರಕರ್ತೆಯೊಬ್ಬರು ಭಾರತದಲ್ಲಿ ಮಾಧ್ಯಮಗಳ ಸ್ವಾತಂತ್ರ್ಯ ಕುರಿತ ಪ್ರಧಾನಿ ಮೋದಿಯವರಿಗೆ ಕೇಳಿದ್ದ ಪ್ರಶ್ನೆಯ ನಂತರ ಪ್ರಧಾನಿ ಮೋದಿ ವಿದೇಶಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿಕೊಳ್ಳೋದು, ಪತ್ರಿಕಾಗೋಷ್ಠಿಗಳನ್ನು ನಡೆಸದಿರೋದು ಈಗ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚಾ ವಿಷಯವಾಗ್ತಿದೆ. ಮುಕ್ತ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಇದು ಧಕ್ಕೆ ಎಂದು ವಿರೋಧ ಪಕ್ಷಗಳು ಹಾಗೂ ಕೆಲವು ಜಾಗತಿಕ ವೀಕ್ಷಕರು ಟೀಕಿಸ್ತಾ ಇದ್ದು, ಇದರಿಂದ ದೇಶದ ಗೌರವಕ್ಕೆ ಧಕ್ಕೆಯಾಗುತ್ತೆ ಅಂತ ಜೋರು ಧ್ವನಿ ಎತ್ತಿದ್ದಾರೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಮಾಧ್ಯಮ ಸ್ವಾತಂತ್ರ್ಯದ ಕುರಿತು ಪ್ರಶ್ನೆ ಕೇಳಿದ್ದ ನಾರ್ವೆಯ ಪತ್ರಕರ್ತೆ ಹೆಲೆ ಲಿಂಗ್ ಅವರ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಖಾತೆಗಳು ಸಸ್ಪೆಂಡ್ ಆಗಿವೆ. ಅಂದ್ರೆ ಯಾರ ಪ್ರಭಾವ ಯಾವ ರೀತಿ ಇರಬಹುದು ಅನ್ನೋದನ್ನ ಯಾರು ಬೇಕಾದರೂ ಊಹಿಸಿಕೊಳ್ಳಬಹುದು. ಘಟನೆಯ ನಂತರ ಹೆಲೆ ಲಿಂಗ್ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಧಿಕಾರಿ ಸಿಬಿ ಜಾರ್ಜ್ ಅವರೊಂದಿಗೆ ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳ ಕುರಿತ ವಾಗ್ವಾದ ನಡೆಸಿದ್ರು. ಇದರ ಬೆನ್ನಲ್ಲೇ ಜಾಲತಾಣಗಳಲ್ಲಿ ಆಕೆಯನ್ನ ವಿದೇಶಿ ಏಜೆಂಟ್ ಅಥವಾ ಚೀನಾ ಪರ ಪ್ರಚಾರಕಿ ಅಂತ ಟ್ರೋಲ್ ಮಾಡಲಾಗಿತ್ತು. ಇದೀಗ ಅವರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಖಾತೆಗಳನ್ನು ಮೆಟಾ ಸಸ್ಪೆಂಡ್ ಮಾಡಿದೆ. ಹೆಲೆ ಲಿಂಗ್ ಅವರು ಪತ್ರಿಕಾ ಸ್ವಾತಂತ್ರ್ಯದ ಶ್ರೇಯಾಂಕದಲ್ಲಿ ನಾರ್ವೆ ದೇಶ ಹೊಂದಿರುವ ಅಗ್ರಸ್ಥಾನವನ್ನು ಉಲ್ಲೇಖಿಸಿದ ಪ್ರಶ್ನೆಯು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅದನ್ನ ಜಾಗತಿಕವಾಗಿ ಹೇಗೆ ಅರ್ಥೈಸಲಾಗುತ್ತೆ ಹಾಗೂ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಹೇಗೆ ರೂಪಿಸಲಾಗುತ್ತೆ ಎಂಬುದರ ಕುರಿತ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಾರ್ವೆ 92.72 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ನಂತರ ಸ್ಥಾನಗಳಲ್ಲಿ ನೆದರ್ಲ್ಯಾಂಡ್ 88.92, ಎಸ್ಟೋನಿಯಾ 88.54, ಡೆನ್ಮಾರ್ಕ್ 88.47, ಸ್ವೀಡನ್ 87.61, ಫಿನ್ಲ್ಯಾಂಡ್ 86.22, ಐರ್ಲೆಂಡ್ 85.93, ಸ್ವಿಟ್ಜರ್ಲೆಂಡ್ 84.83, ಲಕ್ಸೆಂಬರ್ಗ್ 84.14 ಹಾಗೂ ಪೋರ್ಚುಗಲ್ 83.71 ರಾಷ್ಟ್ರಗಳಿವೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ 31.28 ಅಂಕಗಳೊಂದಿಗೆ 157ನೇ ಸ್ಥಾನಕ್ಕೆ ಕುಸಿದು ಹೋಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮಾಧ್ಯಮಗಳ ಸ್ವಾಯತ್ತತೆಗೆ ಸಂಬಂಧಿಸಿದಂತೆ ನಾರ್ವೆ ಮತ್ತು ಭಾರತದ ನಡುವಣ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದಕ್ಕೆ ಕಾರಣವಾಗಿರುವ ರಾಜಕೀಯ, ಸಾಮಾಜಿಕ ಹಾಗೂ ಕಾನೂನಿನ ಚೌಕಟ್ಟುಗಳನ್ನು ನೋಡುವ ಅಗತ್ಯವೂ ಇದೆ. ಪ್ರಸ್ತುತ ಭಾರತೀಯ ಮಾಧ್ಯಮಗಳು ದೇಶದ ಬೃಹತ್ ಕಾರ್ಪೊರೇಟ್ ಉದ್ಯಮಿಗಳ ಒಡೆತನದಲ್ಲಿವೆ. ಇವುಗಳ ಮುಖ್ಯ ಉದ್ದೇಶ ಜನಸಾಮಾನ್ಯರ ಧ್ವನಿಯಾಗುವುದಕ್ಕಿಂತ ಹೆಚ್ಚಾಗಿ ಲಾಭ ಗಳಿಸೋದು ಹಾಗೂ ಆಳುವವರ ಪರವಾಗಿ ತುತ್ತೂರಿ ಓದುವುದೇ ಆಗಿದೆ. ಹಾಗಾಗಿ ದೇಶದಲ್ಲಿ ಜನಪರ ಮಾಧ್ಯಮಗಳು ಯಾವುವು ಎಂಬುದನ್ನು ದುರ್ಬೀನು ಹಾಕಿ ಹುಡುಕಬೇಕಾಗಿದೆ.